ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಮನೆಯ ಗಣೇಶ ಹಬ್ಬ ಹಾಗೂ ಗಣೇಶ ಯಾವ ರೀತಿ ನಾವು ಮಾಡಿದ್ವಿ, ಯಾವ ರೀತಿ ವಿಸರ್ಜನೆ ಮಾಡಿದ್ವಿ, ಗಣೇಶ ಹಬ್ಬದ ದಿವಸ ಏನೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ. ಖಂಡಿತವಾಗ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಯಾವ ರೀತಿಯಾಗಿ ಗಣೇಶ ಹಬ್ಬನ ಆಚರಿಸ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೂ ತಿಳಿಸಿ, ನಾವು ತಿಳ್ಕೊತೀವಿ. ಹಾಗೆ ನೋಡಿ, ಈ ರೀತಿಯಾಗಿ ಗಣೇಶ ಹಬ್ಬನ ಆಚರಿಸ್ಕೊಂಡ್ವಿ ಅನ್ನೋದನ್ನು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಗೆ ಫೋಟೋ ಕ್ಲಿಪ್ಪಿಂಗ್ ಕೂಡ ತಿಳಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಹಬ್ಬದ ದಿವಸ ಅಂದರೆ ಆಗಸ್ಟು 27ನೇ ತಾರೀಕೆ ಅಲ್ವಾ ಹಬ್ಬ ಬಿದ್ದಿರೋದು. ಅವತ್ತಿನ ದಿವಸ ಈ ರೀತಿಯಾಗಿ ರಂಗೋಲೆ ಹಾಕ್ಕೊಂಡಿದ್ದೀನಿ. ಮಳೆ ತುಂತುರು ಸ್ವಲ್ಪ ಬೀಳೋ ಮೂಮೆಂಟ್ ಇತ್ತು, ಹಾಗಾಗಿ ಸಿಂಪಲಾಗಿ ಈ ರೀತಿಯಾಗಿ ರಂಗೋಲೆ ಎಲ್ಲ ಹಾಕ್ಕೊಂಡೆ ಹಬ್ಬದ ದಿವಸ. ಹಾಗೆ ನಮ್ಮನೆಯವರು ಬೆಳಗ್ಗೆನೇ ಎಲ್ಲ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಈ ರೀತಿ ಗಣೇಶ ಮಾಡೋಕ್ಕೆ ಕೂತ್ಕೊಂಡ್ರು. ನಮ್ಮನೇಲಿ ನಾವೇ ಮಾಡಿರುವಂತಹ ಗಣೇಶ ಇಡಬೇಕಾಗಿರೋ ಪದ್ಧತಿ ನೋಡಿ ಯಾವ ರೀತಿ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು, ನಮ್ಮ ಯಜಮಾನರು ಗಣೇಶನ. ಗಣೇಶನ ಮಾಡೋಕ್ಕೆ ಬರೋವರೆಗೂ ಸಹ ನಮ್ಮ ಮನೆಯಲ್ಲಿ ಗಣೇಶ ಅನ್ನೋದು ರೆಡಿಮೇಡ್ ಗಣೇಶನ ತಂದಿಟ್ಟು ಗಣೇಶ ಹಬ್ಬ ಮಾಡೋಂಗಿಲ್ಲ. ಹಾಗಾಗಿ ನಮ್ಮ ಮನೇಲಿ ಎಲ್ಲರೂ ಕಲ್ತಿರ್ತಾರೆ ಗಣೇಶ ಮಾಡೋದನ್ನು. ಕೆರೆ ಮಣ್ಣಿಂದ ಈ ರೀತಿಯಾಗಿ ಗಣೇಶ ನಿರ್ಮಾಣವಾಗಿದೆ. ಎಷ್ಟು ಸುಂದರವಾಗಿದೆ ಅಲ್ವಾ ಗಣೇಶ ಅಂತೂ, ಪುಟ್ಟ ಗಣೇಶ. ಹಾಗೆ ಗಣೇಶ ಹಬ್ಬದ ದಿವಸ ನಮ್ಮ ಮನೆಯಲ್ಲಿ ದೊಡ್ಡವ್ರಿಗೆ ಪೂಜೆ ಮಾಡೋ ಪದ್ಧತಿ ಕೂಡ ಇದೆ ಗಣೇಶ ಹಬ್ಬದ ದಿವಸದಂದು. ಹಾಗೆ ನಮ್ಮ ಮಕ್ಕಳು, ನಮ್ಮ ಯಜಮಾನರು ಗಣೇಶ ಮಾಡೋ ಅಷ್ಟೊತ್ತಿಗೆ, ನಾನೆಲ್ಲ ಹೊತ್ತಕ್ಕೆ ಹೋಗಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಈ ರೀತಿಯಾಗಿ ಊರ ಹತ್ರಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದಿದ್ರು. ಇದು ನಮ್ಮ ಮಾವ ಅವರ ಸಮಾಧಿ ಆಗಿರುತ್ತೆ ನೋಡಿ. ಹಾಗೆ ನಮ್ಮ ಮಾವ ಅವರ ತಂದೆ ತಾಯಿಗಳು, ಹಾಗೆ ನಮ್ಮ ಯಜಮಾನ್ರವರು ಅಣ್ಣ ಸಹ ಇಲ್ಲಿದ್ದಾರೆ. ಅವ್ರಿಗೆಲ್ಲ ಈ ರೀತಿಯಾಗಿ ಎಲೆ ಅಡಿಕೆ ಬಾಳೆಹಣ್ಣು, ಹಾಗೆ ನಾವು ಸ್ವೀಟ್ ಕಡುಬಿಗೆ ಮಾಡ್ಕೊಂಡಿರೋವಂತಹ ಎಳ್ಳು ಪುಡಿನ ಇಟ್ಟು ಪೂಜೆ ಮಾಡಿಕೊಂಡು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ಕೊಂಡು ಬರೋದು ಪ್ರತಿ ವರ್ಷವೂ ಹೀಗೆ ಆಚರಿಸ್ತೀವಿ. ಇದು ಪದ್ಧತಿ ಆಗಿರುತ್ತೆ, ನಮ್ಮನೆ ಪದ್ಧತಿ. ನಿಮ್ಮನೆ ಪದ್ಧತಿ ಇದೇ ರೀತಿ ಆಗಿರುತ್ತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ. ಹೀಗೆ ಪೂಜೆ ಮಾಡಿಕೊಂಡು ಬರೋ ಹೊತ್ತಿಗೆ ನಮ್ಮ ಯಜಮಾನರು ಗಣೇಶ ಎಲ್ಲ ಮಾಡಿದ್ದು ಮುಗಿಸಿದ್ರಲ್ಲ, ಅದಕ್ಕೆ ಡೆಕೋರೇಷನ್ನು ಎಲ್ಲ ಮಾಡಿದ್ವು. ಹಾಗೆ ನಾನು ಕಡುಬುಗಳು ಸಹ ರೆಡಿ ಮಾಡಿಕೊಂಡೆ. ಹೀಗೆ ಆಗಿತ್ತು ನಮ್ಮನೆ ಪುಟ್ಟ ಗಣೇಶನ ಡೆಕೋರೇಷನ್ ಅನ್ನೋದು. ಹೇಗೆ ಕಾಣಿಸ್ತಾ ಇದೆ ನೋಡಿ ಹೇಳಿ. ಗಣಪತಿ ಬಪ್ಪ ಮೋರಿಯ, ಗಣಪತಿ ಬಪ್ಪ ಮೋರಿಯ, ಗಣಪತಿ ಬಪ್ಪ ಮೋರಿಯ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಪುಟ್ಟ ಗಣೇಶ, ಪುಟಾಣಿ ಗಣೇಶ.
ಹಾಗೆ ಈ ರೀತಿಯಾಗಿ ನಾವು ಗೌರಮ್ಮನ ಇಡೋ ಪದ್ಧತಿ ಇಲ್ಲ. ನಮ್ಮನೇಲಿ ಅರಿಶಿಣದಿಂದ ಮಾಡಿರುವಂತಹ ಗೌರಮ್ಮನ ಗಣೇಶ ಹಬ್ಬದ ದಿವಸನೇ ಇಡ್ತೀವಿ. ಹಾಗಾಗಿ ನಮ್ಮನೆಯಲ್ಲಿ 2ನೇ ದಿವಸವಾದ ಅಂದು ಗಣೇಶನ ವಿಸರ್ಜನೆ ಸಹ ಮಾಡ್ತೀವಿ. ಅಂದರೆ ಒಂಟಿ ಗಣೇಶನಿಗೆ ಲೆಕ್ಕ ಇಲ್ಲ ಅನ್ನೋದು ಒಂದು ಪದ್ಧತಿ. ಇಲ್ಲಿ ಇಟ್ಟಿದ್ದೀವಿ ನೋಡಿ, ಗಣೇಶನ ಬಲಭಾಗಕ್ಕೆ ಗೌರಿ ಅನ್ನೋದು. ಅರಿಶಿಣದ ಗೌರಮ್ಮನ ಮಾಡಿ ಇಡೋದು ನಮ್ಮನೆ ಪದ್ಧತಿ ಆಗಿರುತ್ತೆ. ನೋಡ್ತಾ ಇರ್ಬೋದು, ಅರಿಶಿಣದ ಗೌರಮ್ಮನ ಈ ರೀತಿ ಮಾಡಿ ಇಡ್ತೀವಿ. ಹಾಗೆ ಮಾರನೇ ದಿವಸ ವಿಸರ್ಜನೆ ಮಾಡ್ತೀವಿ. ಹಾಗೆ ನೋಡಿ, ನಮ್ಮನೆಯಲ್ಲಿ ಹಬ್ಬದ ದಿವಸ ಪೂಜೆ ಮಾಡಿರೋವಂತಹ ವಿಧಾನ ಈ ರೀತಿ ಆಗಿರುತ್ತೆ. ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡ್ವಿ. ತುಂಬ ಲೇಟೇ ಆಯಿತು. ಆವತ್ತಿನ ದಿವಸ 5ರಿಂದ 6 ಗಂಟೆ ಆಯಿತು ಅನ್ಬೋದು ಸಂಜೆ. ಹಾಗೆ 3 ರೀತಿ ಕಡುಬು, ಅಂದರೆ ಎಳ್ಳಿನ ಕಡುಬು, ಗಸಗಸೆ ಕಡುಬು, ಖಾರದ ಕಡುಬು, ಹಾಗೆ ಈ ಪುಳಿಯೋಗರೆ, ಡಿಫ್ರೆಂಟ್ ಪುಳಿಯೋಗರೆ, ಹೆಸರುಬೇಳೆ, ಹೆಸರು ಕಾಳಿನ ಹುಳಿ ಮತ್ತು ಬಜ್ಜಿಲು ಸಹ ಮಾಡಿದ್ದೆ. ಅದು ನಾನು ಇಟ್ಕೊಂಡಿಲ್ಲ ಊಟಕ್ಕೆ. ಈ ರೀತಿಯಾದ ಊಟದ ಮೆನು ಆಗಿತ್ತು. ಹಬ್ಬದ ದಿವಸದ ಊಟದ ಮೆನು ಇದಾಗಿರುತ್ತೆ. ನಮ್ಮನೆಯಲ್ಲಿ ಕಡುಬು ಅಂದರೆ ತುಂಬ ಇಷ್ಟ. ಆ ಕಡುಬು ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಹೇಳ್ಬೋದು. ಅಷ್ಟೊಂದು ನಿಧಾನ ಆಗುತ್ತೆ. ಹಾಗೆ ಈ ರೀತಿಯಾಗಿ ಹಲ್ವಾಯಿಂದ ಮಾಡಿದ ಕಡುಬು ಸಹ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಸಹ ಟ್ರೈ ಮಾಡಿ ನೋಡಿ. ಈ ರೀತಿ ಹಲ್ವಾಯಿಂದ ಮಾಡಿರೋ ಕಡುಬನ್ನ ನಾನು ಹಲ್ವಾ ತಂದಿದ್ವಿ ಮಂಗಳೂರಿಂದ. ಹಾಗಾಗಿ ಅದರದ್ದು ಒಂದು ಟ್ರೈ ಮಾಡೋಣ ಅಂತ ಈ ರೀತಿಯಾಗಿ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ಸ್ಟಫಿಂಗು ಹಲ್ವಾ ಇಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಅಂದರೆ ಆವಿಸ್ತೀವಲ್ವ ಕಡುಬನ್ನ, ಆ ರೀತಿ ಆವಿಸ್ಬೇಕಾಗತ್ತೆ. ಈ ರೀತಿ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಹಲ್ವಾ ಕಡುಬು ಅಂತೂ. ಈ ರೀತಿ ಡಿಫ್ರೆಂಟಾಗಿ ಇದು ಒಂಥರ ಅಂತ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಕಡುಬು ಈ ವಿಧಾನದಲ್ಲಿ ಮಾಡ್ಕೊತೀವಿ ನಾವು. ಅಂದರೆ ಲಟ್ಸೋಕ್ಕೇನು ಹೋಗಲ್ಲ. ಈ ರೀತಿ ಚಿಪ್ ಮಾಡಿಕೊಂಡು ಅದರಲ್ಲಿ ಸ್ಟಫಿಂಗ್ ಎಲ್ಲ ಇಡ್ತೀವಿ. ಸೇಮು ಸ್ವೀಟ್ ಕಡುಬು, ಖಾರದ ಕಡುಬು ಎಲ್ಲ ಸೇಮ್ ಇದೇ ರೀತಿ. ಖಾರದ ಕಡುಬಾದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ತೀವಿ. ಇದೇ ಒಂದು ಪ್ರೊಸೀಜರು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಲ್ವಾ ಕಡುಬು. ಈ ರೀತಿಯಾಗಿ 4 ಕಡುಬನ್ನ ಮಾಡ್ಕೊಂಡ್ವಿ. ನೋಡೋಣ ಅಂತ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಹಾಗೆ ಆವತ್ತಿನ ದಿವಸದ್ದು ನಂದು ರೆಡಿ ಆಗಿರುವಂಥ ಇದು ಕ್ಲಿಪ್ಪಿಂಗು, ವಿಡಿಯೋ ಕ್ಲಿಪ್ಪಿಂಗ್ ಇದಾಗಿರುತ್ತೆ. ಈ ರೀತಿ ಹೊಸ ಸ್ಯಾರಿ ಹೇಳಬೇಕು ಅಂದರೆ ಈ ವಿಡಿಯೋ ತೆಗೆಯೋಕ್ಕೆ ಕೂಡ ನನಗೆ ಟೈಮ್ ಸಿಗಲಿಲ್ಲ. ಏನೋ ಒಂದು ವಿಡಿಯೋ ಅಂತ ಈ ರೀತಿ ಸ್ವಲ್ಪ ವಿಡಿಯೋ ತೆಕ್ಕೊಂಡೆ. ಹೇಗಿದೆ ಈ ವಿಡಿಯೋ? ನನ್ನ ಸ್ಯಾರಿ ವಿಡಿಯೋ ಚೆನ್ನಾಗಿದೆಯಾ ಕಮೆಂಟಲ್ಲಿ ತಿಳಿಸಿ. ನಂತರ ನಾವು ಸಂಜೆ ನಾನು ನಮ್ಮ ಮನೆಯವರು ಈ ರೀತಿ ಫೋಟೋ ಕ್ಲಿಪ್ಪಿಂಗು ತೆಗೆದುಕೊಂಡ್ವಿ. ಈ ಕ್ಲಿಪ್ಪಿಂಗ್ ಹೇಗಿದೆ? ಈ ಫೋಟೋ ತೆಗೆಯೋ ಹೊತ್ತಿಗೆ ಸುಮಾರು 7ರಿಂದ 7:30 ಆಗಿತ್ತು. ಈ ರೀತಿಯಾಗಿ ಎಲ್ಲ ತೆಗೆದುಕೊಂಡು ಆಮೇಲೆ ಮಳೆ ಸಹ ಶುರುವಾಯಿತು ಅವತ್ತಿನ ದಿವಸ. ನಮ್ಮ ಅತ್ತೆ ಮನೆಗೆ ಹೋಗುವಾಗ ಮಳೆಯಲ್ಲಿ ನೆಂದ್ಕೊಂಡೇ ಹೋದ್ವಿ ಅಂತ ಹೇಳ್ಬೋದು. ಹಬ್ಬದ ದಿವಸ ಅಂತೂ ಚೆನ್ನಾಗಿದೆಯಾ ಫೋಟೋ ಕ್ಲಿಪ್ಪಿಂಗು? ಇದು ನಾನು ನಮ್ಮ ಯಜಮಾನರು ತೆಕ್ಕೊಂಡಿರೋದು ಫೋಟೋ ಕ್ಲಿಪ್ಪಿಂಗು. ಮತ್ತು ಮಾರನೇ ದಿವಸ ಅಂದರೆ ಗುರುವಾರದ ದಿವಸ ಗಣೇಶನ ಸಂಜೆ ಟೈಮಲ್ಲಿ ಮಾಡಿದ್ವಿ. ಕೆರೆ ಇದೆ ನಮ್ಮ ಮನೆ ಹತ್ರ. ಆ ಕೆರೆಯಲ್ಲಿ ಈ ರೀತಿಯಾಗಿ ಗಣೇಶನ ವಿಸರ್ಜನೆ ನಮ್ಮ ಹುಡುಗನೇ ಮಾಡ್ದ. ಈ ರೀತಿ 3 ಸಲ ಮುಣಿಸಿ ಕೆರೆಯಲ್ಲಿ ಬಿಡ್ತೀವಿ ಮಣ್ಣಿನ ಗಣಪನನ್ನು. ಇದು ನಮ್ಮನೆಯಲ್ಲಿ ಮಾಡಿರೋ ಅಂತಹ ಗಣೇಶ ಹಬ್ಬದ ವಿಡಿಯೋ. ಮಣ್ಣಿನ ಗಣೇಶ, ಹಾಗೆ ವಿಸರ್ಜನೆ, ಹಾಗೆ 3 ರೀತಿ ಕಡುಬು. ನಿಮ್ಮ ಮನೇಲಿ ಯಾವ ರೀತಿ ಮಾಡಿದರು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾಗಿತ್ತು ಗಣೇಶ ಹಬ್ಬದ ವಿಡಿಯೋ ಹಾಗೂ ಗಣೇಶ ಮಾಡಿದ್ದು ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.